ಬಿಗ್ ಬಾಸ್ ಮನೆ ಅಂದ್ರೇನೆ ಗಿಲ್ಲಿ, ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇರೋದಕ್ಕೆ ನಾವೆಲ್ಲ ಬಿಗ್ ಬಾಸ್ ನೋಡ್ತಿದೀವಪ್ಪ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇರೋದ್ರಿಂದ ಈ ಸೀಸನ್ ಬಿಗ್ ಬಾಸ್ ಚೆನ್ನಾಗಿದೆ. ಇನ್ನ ಕೆಲವರು ಬಿಗ್ ಬಾಸ್ ಮನೆ ಹೊರಗಡೆ ಒಳ್ಳೆಯವರಾಗಿ ಪೋಟ್ರೆ ಆಗಿರ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಇವ್ರೇನಾ ನಾವಿಷ್ಟು ಒಳ್ಳೆಯವರು ಅಂತ ಅನ್ಕೊಂಡಿದ್ವಿ, ಬಿಗ್ ಬಾಸ್ ಮನೆ ಒಳಗಡೆ ಯಾಕೆ ಹಿಂಗ್ ಆಡ್ತಿದ್ದಾರೆ. ಇನ್ನ ಕೆಲವರು ಹೊರಗಡೆ ಹೆಂಗೆಂಗೋ ಆಡಿರ್ತಾರೆ, ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಒಳ್ಳೆಯವ್ರ ತರ ಬಿಹೇವ್ ಮಾಡ್ತಿರ್ತಾರೆ. ಇನ್ನ ಒಂದ್ ಕಡೆ ಒಳಗಡೆನೂ ಒಂಥರನೇ ಹೊರಗಡೆನೂ ಒಂದೇ ತರ, ಎಲ್ಲೋದ್ರೂ ಅವ್ರು ಒಂದೇ ತರ ಇರ್ತಾರೆ. ಎಕ್ಸಾಂಪಲ್ ಗಿಲ್ಲಿ, ಅವ್ರ ಮನೇಲಿದ್ರು ಒಂದೇ ತರ, ಬಿಗ್ ಬಾಸ್ ಮನೆ ಒಳಗಡೆ ಇದ್ರು ಒಂದೇ ತರ, ಇಂಟರ್ವ್ಯೂ ಕೊಟ್ರು ಒಂದೇ ತರ. ಏನ್ ಡ್ರೆಸ್ ಹಾಕೊಂಡ್ ಬಂದ್ರು ಅವ್ರಿರೋ ಕ್ಯಾರೆಕ್ಟರ್ನ ಚೇಂಜ್ ಮಾಡಕ್ಕೆ ಆಗಲ್ಲ, ಇರೋದೇ ಹಂಗೆ. PR ಏಜೆಂಟ್ಗಳಿದ್ದಾರೆ, ಅವರು ಗಿಲ್ಲಿಯನ್ನ ನೆಗೆಟಿವ್ ಆಗಿ ತೋರ್ಸೋದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಈ ರೀತಿಯಾದಂತಹ ಒಂದು ಆರೋಪವನ್ನ ಬಿಗ್ ಬಾಸ್ ಮನೆ ಮೇಲೆ ಮಾಡಿದ್ದಾರೆ ವಿನಯ್ ಗೌಡ ಅವರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆ ಅಂದ್ರೇನೆ ಗಿಲ್ಲಿ, ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆ. ಈಗಿನ ಸೀಸನ್ ಅಲ್ಲಿ ಹಂಗಾಗ್ಬಿಟ್ಟಿದೆ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇರೋದಕ್ಕೆ ನಾವೆಲ್ಲ ಬಿಗ್ ಬಾಸ್ ನೋಡ್ತಿದೀವಪ್ಪ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇರೋದ್ರಿಂದ ಈ ಸೀಸನ್ ಬಿಗ್ ಬಾಸ್ ಚೆನ್ನಾಗಿದೆ ಅಂತ ಹೇಳೋರು ಒಂದ್ ಕಡೆ. ಇನ್ನೊಂದ್ ಕಡೆ ಬಿಗ್ ಬಾಸ್ ಅಲ್ಲಿ ಒಬ್ರು ನೆಗೆಟಿವ್ ಆಗಿ ಅಥವಾ ಪಾಸಿಟಿವ್ ಆಗಿ ಪೋಟ್ರಿ ಆಗ್ತಿದ್ದಾರೆ. ಒಂದಷ್ಟು ಜನ ಬಿಗ್ ಬಾಸ್ ಮನೆ ಹೊರಗಡೆ ಒಂಥರ ಇರ್ತಾರೆ, ಬಿಗ್ ಬಾಸ್ ಮನೆ ಒಳಗಡೆ ಬೇರೆ ತರನೇ ಇರ್ತಾರೆ. ಇನ್ನ ಕೆಲವರು ಬಿಗ್ ಬಾಸ್ ಮನೆ ಹೊರಗಡೆ ಒಳ್ಳೆಯವರಾಗಿ ಪೋಟ್ರೆ ಆಗಿರ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಇವ್ರೇನಾ ನಾವಿಷ್ಟು ಒಳ್ಳೆಯವರು ಅಂತ ಅನ್ಕೊಂಡಿದ್ವಿ, ಬಿಗ್ ಬಾಸ್ ಮನೆ ಒಳಗಡೆ ಯಾಕೆ ಹಿಂಗ್ ಆಡ್ತಿದ್ದಾರೆ ಅಂತ ನಾವ್ ಅನ್ಕೊಳ್ತೀವಿ. ಇನ್ನ ಕೆಲವರು ಹೊರಗಡೆ ಹೆಂಗೆಂಗೋ ಆಡಿರ್ತಾರೆ, ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಒಳ್ಳೆಯವ್ರ ತರ ಬಿಹೇವ್ ಮಾಡ್ತಿರ್ತಾರೆ. ಬಿಹೇವ್ ಅವ್ರು ಇರೋದು ಹಂಗೇನೋ, ಬಟ್ ನಮಗೆ ಗೊತ್ತಿಲ್ಲ ಅದು. ಅವಾಗ ಅನ್ಸತಿ ಇವ್ರು ಯಾಕೆ ಹೊರಗಡೆ ಹಿಂಗ ಆಡ್ತಿರ್ತಾರೆ, ಒಳಗಡೆ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದ್ದಾರೆ, ಈ ತರ ಹೊರಗಡೆ ಇದ್ದಿದ್ರೆ ಚೆನ್ನಾಗಿರಲ್ವಾ ಅಂತ ಒಂದ್ ಕಡೆ. ಇನ್ನ ಒಂದ್ ಕಡೆ ಒಳಗಡೆನೂ ಒಂಥರನೇ ಹೊರಗಡೆನೂ ಒಂದೇ ತರ, ಎಲ್ಲೋದ್ರೂ ಅವ್ರು ಒಂದೇ ತರ ಇರ್ತಾರೆ. ಎಕ್ಸಾಂಪಲ್ ಗಿಲ್ಲಿ, ಅವ್ರ ಮನೇಲಿದ್ರು ಒಂದೇ ತರ, ಬಿಗ್ ಬಾಸ್ ಮನೆ ಒಳಗಡೆ ಇದ್ರು ಒಂದೇ ತರ, ಇಂಟರ್ವ್ಯೂ ಕೊಟ್ರು ಒಂದೇ ತರ. ಏನ್ ಡ್ರೆಸ್ ಹಾಕೊಂಡ್ ಬಂದ್ರು ಅವ್ರಿರೋ ಕ್ಯಾರೆಕ್ಟರ್ನ ಚೇಂಜ್ ಮಾಡಕ್ಕೆ ಆಗಲ್ಲ, ಇರೋದೇ ಹಂಗೆ. ಸೊ ಆದ್ರೆ ಒಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಒಳ್ಳೆಯವರಾಗಿದ್ರು ಕೂಡ ಕೆಟ್ಟದಾಗಿ ಪೋಟ್ರಿಯನ್ನ ಮಾಡ್ತಾರೆ. ವಿನಯ್ ಗೌಡ ಒಂದ್ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಎಕ್ಸಾಂಪಲ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರನ್ನ ನೆಗೆಟಿವ್ ಆಗಿ ತೋರಿಸುವಂಥದ್ದು, ಯಾವುದೋ ಒಂದು ವಿಚಾರನ ಹಿಡ್ಕೊಂಡು ಅದಕ್ಕೆ ಒಂದಷ್ಟು ಉಪ್ಪು ಹುಳಿ ಖಾರನೆಲ್ಲ ಹಾಕ್ಬಿಟ್ಟು ಬೇರೆ ರೀತಿಯಾಗಿ ತೋರಿಸುವಂಥದ್ದು ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತು, ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೌಡ ಇದ್ದಾಗ ಅವ್ರನ್ನ ಬೇರೆ ಲೆವೆಲಿಗೆ ಟ್ರೋಲ್ ಮಾಡಿದ್ರು. 25 ಕಂಪನಿ ಇಟ್ಕೊಂಡು ಸಿಕ್ಕಾಬಟ್ಟೆ ರುಬ್ಬಾಡ್ಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. 25 ಕಂಪ್ನಿ ಓನರ್ ಹಂಗೆ ಹಿಂಗೆ. ಆಮೇಲೆ ಆ ಬಳೆ ವಿಷಯ ಬಂದಾಗ ನೀನ್ ಬಳೆ ತೊಡ್ಕೊ ಅಂತಂದಿದ್ದು ಬೇರೆ ಲೆವೆಲ್ ಅಂತ ಹೇಳ್ಬಹುದು. ಆದ್ರೆ ಒಂದ್ ಟೈಮ್ ವರ್ಗೂ ಅದು ಚಂದ, ಅದು ಮಿತಿ ಮೀರಿ ಹೋದ್ರೆ ಹಿಂಸೆ ಅಂತ ಅನ್ಸುತ್ತೆ. ವಿನಯ್ ಗೌಡ ಅವರು ನೀಟಾಗಿ ಹೇಳ್ತಾರೆ, ಈ PR ಗಳು ಇರ್ತಾರೆ, ಅವ್ರು ಒಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಯಾರಿಗೋ ಸಪೋರ್ಟ್ ಮಾಡ್ಕೊಂಡಿರ್ತಾರೆ. ಈಗ ಎಕ್ಸಾಂಪಲ್ ಅಶ್ವಿನಿ ಪರ PR ಗಳು ಕೆಲಸ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳೋಣ. ಅವರು ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸ್ಬೇಕು ಅಂತಂದಾಗ ನೆಗೆಟಿವ್ ಆಗೇ ತೋರಿಸ್ತಿರ್ತಾರೆ. ಈಗ ಅಶ್ವಿನಿ ಅವ್ರು ಏನೇ ಮಾಡಿದ್ರು ಕೂಡ ಒಂದು ಒಳ್ಳೇದೇನಾದ್ರು ಮಾಡಿದ ತಕ್ಷಣ ಅದನ್ನ ತೆಗೆದ್ಬಿಟ್ಟು ಅದಕ್ಕೊಂದು ಅಷ್ಟು ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ರು ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರೆ, ಒಳ್ಳೆಯವರು ಅನ್ನೋ ತರ ಹೇಳ್ಬಿಟ್ಟು. ಸೊ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೌಡ ಹೇಳಿರೋದಷ್ಟೇ, PR ಗಳು ಒಂದಷ್ಟು ಜನ ಇದ್ದಾರೆ, PR ಏಜೆಂಟ್ಗಳಿದ್ದಾರೆ, ಅವರು ಗಿಲ್ಲಿಯನ್ನ ನೆಗೆಟಿವ್ ಆಗಿ ತೋರ್ಸೋದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಈ ರೀತಿಯಾದಂತಹ ಒಂದು ಆರೋಪವನ್ನ ಬಿಗ್ ಬಾಸ್ ಮನೆ ಮೇಲೆ ಮಾಡಿದ್ದಾರೆ ವಿನಯ್ ಗೌಡ ಅವರು. ಬಟ್ ಅದ್ರಲ್ಲಿ ಏನ್ ತಪ್ಪೇನಿಲ್ಲ, ಅದು ನಿಜಾನೇ. ನಾನು ಈ ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಯಾರಾದ್ರೂ ಸೆಲೆಕ್ಟ್ ಆಗಿರ್ತಾರಲ್ಲ ಬಿಗ್ ಬಾಸ್ಗೆ ಅಂತ ಹೇಳ್ಬಿಟ್ಟು, ಇಬ್ರು ಹೋಗಿ ಒಟ್ಟಿಗೆ ಶಾಪಿಂಗ್ ನ ಮಾಡ್ಕೊಂಡ್ ಬಂದಿರ್ತಾರೆ, ಸೇಮ್ ಕಲರ್ನ ಡ್ರೆಸ್ಗಳನ್ನ ಹಾಕೊಳ್ತಾರೆ. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೂ ಮುಂಚೆನೆ ಇಬ್ರಿಬ್ರು ಅಕೌಂಟು, ಮೂರ್ ಜನ ಅಕೌಂಟ್ ಒಬ್ರೇ ಮೇಂಟೈನ್ ಮಾಡ್ತಾ ಇರ್ತಾರೆ, ಒಬ್ರೇ ಹ್ಯಾಂಡಲ್ ಮಾಡ್ತಾರೆ ಎಲ್ಲರದ್ದು ಇನ್ಸ್ಟಾಗ್ರಾಮ್ನ. ಸೊ ಇದನ್ನೆಲ್ಲದನ್ನು ಕೂಡ ನಾವು ಲಾಸ್ಟ್ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡಿದೀವಿ. ಈ ಸೀಸನ್ ಅಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬಹುದು. ಏನೋ ಡೇಂಜರ್ ಝೋನ್ ಅಲ್ಲೆಲ್ಲ ಇದ್ರೆ ರೆಡ್ ಕಲರ್ ಡ್ರೆಸ್ ಬರುತ್ತೆ, ಈ ತರ ಒಂದಷ್ಟು ನಾವು ನೋಡಿದೀವಿ. ಸೊ ಈ ತರದ್ದೆಲ್ಲ ಇದೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ವಿನಯ್ ಅವ್ರು ಹೇಳಿರೋದು ಇಷ್ಟೇನೆ, ಅವರಿಗೆ ಆದಂತಹ ಒಂದು ಫ್ಯಾಮಿಲಿ ಅಥವಾ ಮಕ್ಕಳು ಇದೆಲ್ಲ ಇರುತ್ತೆ. ಈ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ ತಕ್ಷಣನೇ ಯಾರು ನೆಗೆಟಿವ್ ಆಗಿ ಪೋರ್ಟ್ರಿ ಆಗ್ಬೇಕು, ನೆಗೆಟಿವ್ ಆಗಿ ಕಾಣಿಸ್ಕೊಳ್ಬೇಕು ಅಂತಲ್ಲ, ಒಂದು ಗೆಲ್ಬೇಕು, ಬಿಗ್ ಬಾಸ್ ಮನೇಲಿ ಕೊನೆವರೆಗೂ ಇರ್ಬೇಕು, ನಾನು ಒಂದೊಳ್ಳೆ ಹೆಸರು ಮಾಡ್ಬೇಕು, ಇದಕ್ಕೋಸ್ಕರನೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದು. ಬಟ್ ಒಂದಷ್ಟು ಜನರ ಜೀವನ ಹೆಂಗಾಗ್ಬಿಡುತ್ತೆ ಅಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಒಳ್ಳೆ ಹೆಸರನ್ನ ಹಾಳು ಮಾಡ್ಕೊಳ್ತಾರೆ, ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾರೆ, ನೆಗೆಟಿವ್ ಆಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಅವ್ರ ಮುಂದಿನ ಜೀವನ ಬಿಗ್ ಬಾಸ್ ಮನೆ ಅಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಜೀವನವನ್ನ ಮಾಡ್ಬೇಕಾಗಿರುತ್ತೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಂಗೆನೆ ಅವ್ರನ್ನ ಕೆಡ್ದಾಗ ನೋಡೋದಾಗಿರ್ಬಹುದು, ಹಿಂದೆ ಯಾರು ಮುಂದೆಯಿಂದ ಏನೂ ಮಾಡಲ್ಲ,
ಹಿಂದೆಯಿಂದ ಕೆಟ್ಟದಾಗ ಮಾತಾಡೋದಾಗಿರ್ಬಹುದು, ಕೆಟ್ಟದಾಗ ಕಮೆಂಟ್ಗಳನ್ನ ಹಾಕೋದಾಗಿರ್ಬಹುದು. ವಿನಯ್ ಗೌಡನ ಎಕ್ಸಾಂಪಲ್ ತಗೊಳ್ಳಿ. ಅವ್ರ ಆಂಕರ್ ಕೂಡ ಹೇಳ್ತಿರ್ತಾರೆ ವಿನಯ್ ಗೌಡಗೆ, ನೀವು ತುಂಬಾ ಈ ನೆಗೆಟಿವ್ನ ತುಂಬಾ ಅನುಭವಿಸಿದ್ದೀರಾ ಬಿಡಿ ಅಂತ ಹೇಳ್ಬಿಟ್ಟು. ಆ PR ಏಜೆಂಟ್ಗಳು ಏನಿರ್ತಾರೆ, ಇವ್ರ ಪರ ಅಂದಾಗ ಪರ ಮಾತ್ರ ಮಾಡಬೇಕು, ವಿರೋಧ ಯಾರ ವಿರುದ್ಧನೂ ಮಾಡಬಾರ್ದು. ಎಲ್ಲೇ ಇರಲಿ, ಬಿಗ್ ಬಾಸ್ ಅಂತಲ್ಲ, ಹೊರಗಡೆ ಅಂತ ಬಂದಾಗ, ಒಂದು ಜೀವನ ಅಂತ ಬಂದಾಗ ಯಾರನ್ನು ನೆಗೆಟಿವ್ ಆಗಿ ತೋರ್ಸೋದಾಗಿರ್ಬಹುದು, ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬಹುದು ಮಾಡಬಾರ್ದು. ಸೊ ಇದು ಗಿಲ್ಲಿ ವಿಷಯದಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಿನಯ್ ಅವರು ಹೇಳ್ಕೊಂಡಿದ್ದಾರೆ. ಬಟ್ ನಿಜ ಅದು. ಏನಾದ್ರೂ ಮಾಡಿದ್ರೆ ಅದನ್ನ ನೆಗೆಟಿವ್ ಆಗಿ ಪೋರ್ಟ್ರೆ ಮಾಡೋವಂಥದ್ದಾಗಿರ್ಬಹುದು, ಇದೆಲ್ಲ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಹೊರತುಪಡಿಸಿ ಒಂದು ಜೀವನ ಇದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರೆ ಒಂದು ಜೀವನ ಇದೆ, ತಂದೆ ತಾಯಿ ಫ್ಯಾಮಿಲಿ ಅಂತ ಬರುತ್ತೆ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಒಂದು 100 ದಿನಗಳ ಕಾಲ ಕೆಟ್ಟದಾಗ ನಾವು ಪೋರ್ಟ್ರೆ ಆಗಿ ಹೊರಗಡೆ ಬಂದಾಗ ಹೆಂಗ್ ಬದುಕೋದಕ್ಕೆ ಸಾಧ್ಯ? ಕಷ್ಟ ಆಗತ್ತೆ. ಸೊ ಯಾರ ಪರವಾಗಿ ಏಜೆಂಟ್ಗಳು ವರ್ಕ್ ಮಾಡ್ತಿದಾರೋ ಅವ್ರು ಮಾಡ್ಲಿ. ಸೊ ವಿರೋಧ ಅಥವಾ ಒಬ್ರನ್ನ ಅಪೋಸ್ ಮಾಡೋದು ಅಥವಾ ಅವ್ರನ್ನ ಕೀಳಾಗಿ ತೋರಿಸುವಂಥದ್ದನ್ನ ಮಾಡಬೇಡಿ ಅಂತ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಬಿಗ್ ಬಾಸ್ ಒಳಗಡೆ ಹೋಗ್ತಿದೀವಿ ಅಂತ ಅಂದಾಗ ನಮಗೊಂದಿಷ್ಟು ನೇಮು, ಫೇಮು, ದುಡ್ಡು ಎಲ್ಲ ಆಗುತ್ತೆ, ಲೈಫ್ ಸೆಟಲ್, ಫ್ಯೂಚರಲ್ಲಿ ಏನೋ ಒಂದು ಆಗ್ಬಿಡುತ್ತೆ, ಏನೋ ಒಂದು ದಬಾಕ್ಬಿಡ್ತೀವಿ ಅಂತ ಅನ್ಕೊಂಡು ಹೋಗ್ತಾರೆ. ಬಟ್ ಒಂದಷ್ಟು ಜನರ ಜೀವನ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಕಂಪ್ಲೀಟ್ ನೆಗೆಟಿವ್ ಶೇಡ್. ಅವ್ರು ಹಿಂಗಲ್ಲ, ಅದ್ರವ್ರು ಹಂಗಿರೋದೇ ಇಲ್ಲ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಹೊರಗಡೆ ಬರ್ತಿದ್ದಂಗೆನೆ, ಇದು ನನ್ನ ಬಗ್ಗೆ ಇಷ್ಟೊಂದು ಗಾಸಿಪ್ಸಾ, ಇಷ್ಟೊಂದು ವಿಚಾರಗಳು ಹೊರಗಡೆ ಸ್ಪ್ರೆಡ್ ಆಗಿದ್ಯಾ, ನಾನು ಈ ಥರ ಕ್ಯಾರೆಕ್ಟರೇ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಅನ್ಕೊಂಡಿರೋದು ಉಂಟು. ಸೊ ಫೈನಲ್ ಆಗಿ ಏನ್ ಏಜೆಂಟ್ಗಳಿದ್ದಾರೆ, ಒಂದಷ್ಟು ದುಡ್ಡು ಕೊಟ್ಟು ಅಥವಾ ದುಡ್ಡು ಕೊಡ್ದಲ್ಲೇನೋ ಏನ್ ಮಾಡ್ತಾರೋ ಪಾಸಿಟಿವ್, ನೀವು ಓಕೆ ಗುಡ್, ನೀವೆಲ್ಲ PR ಏಜೆಂಟ್ಗಳಿಗೆ ದುಡ್ಡು ಕೊಟ್ಟು ಪಾಸಿಟಿವ್ ಮಾಡಿಸ್ಕೊಂತೀರಾ, ಓಕೆ ಮಾಡಿಸ್ಕೊಳ್ಳಿ. ಗಿಲ್ಲಿ ಅವ್ರು ಯಾರಿಗೆ ದುಡ್ಡು ಕೊಟ್ಟು ಏನ್ ಮಾಡ್ಸಕ್ಕಾಗಿದೆ? ಅವ್ರ ಅಪ್ಪನಾಣೆಗ್ಲೂ ದುಡ್ಡು ಕೊಟ್ಟಿರಲ್ಲ ಯಾರಿಗೂ. ಗಿಲ್ಲಿ ಅವ್ರ ಅಪ್ಪನಾಣೆಗ್ಲೂ ಯಾರಿಗೂ ದುಡ್ಡು ಕೊಟ್ಟು PRಗಳನ್ನ ಇಟ್ಕೊಂಡು, ಏಜೆಂಟ್ಗಳನ್ನ ಇಟ್ಕೊಂಡು ನನ್ನ ಬಗ್ಗೆ ಪಾಸಿಟಿವ್ ಮಾಡಿ ಅಥವಾ ಪಾಸಿಟಿವ್ ಮೀಮ್ಸ್ ಹಾಕಿ ಪಾಸಿಟಿವ್ ವಿಡಿಯೋಗಳನ್ನ ವೈರಲ್ ಮಾಡಿ ಅವ್ರು ಪ್ರಾಮಿಸ್ ಮಾಡಿರಲ್ಲ ಅಂತ ಕೆಲ್ಸನ. ಸೊ ಅಷ್ಟೆಲ್ಲ ಇದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ಗುಡ್ ಅಥವಾ ಒಂದು ಗುಡ್ ಕಾಮಿಡಿಯನ್ ಆಗಿ ಎಲ್ಲರನ್ನು ನಗಿಸ್ಕೊಂಡು, ಹೊರಗಡೆ ಇದ್ದವ್ರನ್ನು ನಗಿಸ್ಕೊಂಡು, ಈ ಬಿಗ್ ಬಾಸ್ ಸೀಸನ್ ನೋಡ್ತಿರೋದೇ ಗಿಲ್ಲಿಯಿಂದ ಅಥವಾ ಬಿಗ್ ಬಾಸ್ ಈ ಸಲ ವಿನ್ನರ್ ಗಿಲ್ಲಿಯಿಂದ ಅಂತ ನಡೀತಾ ಇದೆ. ಕಾದ್ ನೋಡ್ಬೇಕು ಬಿಗ್ ಬಾಸ್ ಮನೆ ವಿನ್ನರ್ ಈ ಸಾರಿ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು. ಒಂದಷ್ಟು ಜನರ ಅಭಿಪ್ರಾಯ ಗಿಲ್ಲಿ ಅಂತಾನೆ ಅನ್ಕೊಂಡಿದೀವಿ. ಏನೇ ನೆಗೆಟಿವ್ ಏನೇ ಪಾಸಿಟಿವ್ ಆಗಿ ಗಿಲ್ಲಿ ಅವ್ರು ಪೋರ್ಟ್ರೆ ಆದ್ರೂ ಕೂಡ ಈ ಸಲದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಕೂಡ ತಿಳಿಸ್ತಿದ್ದಾರೆ. ನೋಡ್ಬೇಕು. ಬಟ್ PR ಕೆಲಸ ಏನಿದೆ, PR ಏಜೆಂಟ್ಗಳ ಕೆಲಸ ಏನಿದೆ ಅದಷ್ಟು ಮಾಡಿದ್ರೆ ಉತ್ತಮ. ಅದನ್ನ ಹೊರತುಪಡಿಸಿ ಓವರ್ ಆಗಿ ಮಾಡಕ್ ಹೋದ್ರೆ ಅದು ಅಸಹ್ಯ ಅಂತ ಅನಿಸ್ಕೊಬಿಡುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.